ನೀವು ಕೂಡ ನೈಟ್ ಶಿಫ್ಟ್ ವರ್ಕ್ ಮಾಡಿ ಜಿಮ್ಗೆ ಹೋಗಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತ ಸಫರ್ ಪಡ್ತಾ ಇದ್ದೀರಾ? ವೆಲ್ಕಮ್ ಟು ಡೇ 13 ಆಫ್ ಕಾಂಪಿಟೇಷನ್ ಪ್ರೆಪ್ ಸೀರೀಸ್. ನೈಟ್ ಶಿಫ್ಟ್ ಅಂತಂದ್ರೆ ಐಟಿ ಕಂಪ್ನಿಲಿ ಹೋಗ್ಬೇಕು, MNC ಹೋಗ್ಬೇಕು ಅಂತ ಆತರ ಏನಿಲ್ಲ. ಇವಾಗ ಆಲ್ಮೋಸ್ಟ್ ಸರೌಂಡಿಂಗ್ ಅಲ್ಲಿ CNC ಕೆಲಸ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ಸ್ ಗಳಲ್ಲೂ ನೈಟ್ ಶಿಫ್ಟ್ ಇರುತ್ತೆ. ಬಟ್ ನೈಟ್ ಶಿಫ್ಟ್ ಹೋದ್ರೆ ವರ್ಕೌಟ್ ಮಾಡಕ್ಕೆ ಮೂಡ್ ಇರಲ್ಲ, ಇಲ್ಲಾಂದ್ರೆ ಬಂದ್ ಮಲಗಿದ ತಕ್ಷಣ ಎದ್ದೇಳಕ್ ಆಗಲ್ಲ, ಆ ತರ ಮೈಂಡ್ ಸೆಟ್ ತುಂಬಾ ಇರುತ್ತೆ. ಯಾಕೆಂದ್ರೆ ನಾನು ಕೂಡ ನೈಟ್ ಶಿಫ್ಟ್ ವರ್ಕ್ ಮಾಡ್ತಾ ಇರೋದು. ಪ್ರೀವಿಯಸ್ ಅಂದ್ರೆ ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಬಟ್ ಆಫೀಸ್ಗೆ ಹೋಗಿ ಬರೋದ್ರಿಂದ ಟ್ರಾವೆಲಿಂಗ್ ಆಗಿರ್ಬೋದು ತುಂಬಾ ಟಯರ್ಡ್ ಆಗಿರುತ್ತೆ. ಬಟ್ ನಾನೇನು ಹೇಳ್ತೀನಿ ಅಂತಂದ್ರೆ ಅಟ್ಲೀಸ್ಟ್ ನೀವು ಒಂದು 2 ವೀಕ್ಸ್ ಟ್ರೈ ಮಾಡಿ ನೋಡಿ. ಇವಾಗ ಆಲ್ಮೋಸ್ಟ್ 24 ಅವರ್ಸ್ ಅಲ್ಲಿ ಜಸ್ಟ್ 1 ಅವರ್ ಟೈಮ್ನ ಜಿಮ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ. ಏನಕ್ಕೆ ಇದು ನೈಟ್ ಶಿಫ್ಟ್ ಮಾಡೋರಿಗೆ ಅಂತ ಹೇಳ್ತಾ ಇದೀನಿ ಅಂದ್ರೆ, ನಿಮ್ ಡೈಲಿ ಆಕ್ಟಿವಿಟೀಸ್ ಯಾವುದು ಇರಲ್ಲ. ಅಂದ್ರೆ ಇವಾಗ ಕೆಲ್ಸಕ್ಕೆ ಹೋಗ್ತೀರಾ, ಬರ್ತೀರಾ, ಮಲಗುತ್ತೀರಾ, ಮತ್ತೆ ಎದ್ದು ಹೋಗ್ತೀರಾ, ಫುಲ್ ನಿಮ್ ಮೈಂಡ್ ಕೂಡ ಅಪ್ಸೆಟ್ ಆಗೋರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಅಟ್ಲೀಸ್ಟ್ ಒಂದು 2 ವೀಕ್ಸ್ ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ಅದೇ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ. ಅಂದ್ರೆ ನಿಮ್ ಲೈಫ್ ಸ್ಟೈಲ್ ಅದೊಂದು ರೊಟೀನ್ ತರ ಸೆಟ್ ಆಗ್ಬಿಡುತ್ತೆ. ಇದನ್ನ ಆಲ್ಮೋಸ್ಟ್ ಎಲ್ಲರೂ ನೈಟ್ ಶಿಫ್ಟ್ ಯಾರು ಮಾಡ್ತಾ ಇದೀರಾ, ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಜಿಮ್ ಅಲ್ಲಿ ವರ್ಕೌಟ್ ಅಂದ್ರೆ ಏನ್ ಜಾಸ್ತಿ ಲಿಫ್ಟ್ ಮಾಡಬೇಕು ಅಂತೇನಿಲ್ಲ. ಅಟ್ಲೀಸ್ಟ್ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಆ ತರ ಟ್ರೈ ಮಾಡಿ ನೋಡಿ. ಇಲ್ಲ ಸೈಕಲ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಯಾವ್ದಾರ ಒಂದು ಆಕ್ಟಿವಿಟಿನ ನಿಮ್ ಡೈಲಿ ರೊಟೀನ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಇವತ್ತು ಸಾಟರ್ಡೆ, ಅದಕ್ಕೋಸ್ಕರ ಇವತ್ತು ಡಯಟ್ಗೆ ಚಿಕನ್ ಹಾಕ್ಲಿಲ್ಲ, ಸ್ವಲ್ಪ ಫಿಶ್ ತಗೊಬಂದು ಫಿಶ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಿಂದು, ಮತ್ತೆ ಆಮೇಲೆ ಈವ್ನಿಂಗ್ ಇವತ್ತು ನಾನು ಜಿಮ್ ಹೋದೆ, ಪ್ರೀ ವರ್ಕೌಟ್ ಮೇಲೆ ತಿನ್ಕೊಂಡು ಡೈರೆಕ್ಟ್ ಜಿಮ್ ಕಡೆ ಹೊರಟೆ. ಇವತ್ತು ಲೆಗ್ಸ್ ಮತ್ತೆ ನಂದು ಟ್ರೈ ಚಿಪ್ಸ್ ವರ್ಕೌಟ್ ಆಗಿತ್ತು. ಲೆಗ್ಸ್ಗೆ 4 ವೇರಿಯೇಷನ್ ಮಾಡಿ, ಟ್ರೈ ಚಿಪ್ಸ್ಗೆ 3 ವೇರಿಯೇಷನ್ ಮಾಡಿ ನಾನು ವರ್ಕೌಟ್ ಕಂಪ್ಲೀಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಬಂದೆ. ಆದ್ರೂ ನನ್ನ ಫ್ರೆಂಡ್ಸ್ ಹೊರಗಡೆ ಕರ್ಕೊಂಡ್ರು. ನಾನು ಡಯಟ್ ಅಲ್ಲಿ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ನನಗೆ ಹೊಟ್ಟೆ ಒರೆಸ್ಕೊಂಡು ಪಿಜ್ಜಾ ತಿಂತಾ ಇದ್ರು. ಆದ್ರೂ ಪರವಾಗಿಲ್ಲ, ಅವ್ರು ತಿಂದ್ರೆ ತಿನ್ಲಿ ಅಂತ ಸುಮ್ಮನೆ ಕುಂತ್ಕೊಂಡು ಮನೆಗೆ ಬಂದು ನಾನು ಮೀಲ್ ಕಂಪ್ಲೀಟ್ ಮಾಡ್ಕೊಂಡು ಮಲ್ಕೊಂಡೆ.